ನದಿ ಆಯ್ತು, ತಂದೆ ತಾಯಿ ಆಯ್ತು, ಜಗತ್ತಿನ ಎಲ್ಲಾ ವಸ್ತುಗಳು ಸೃಷ್ಟಿಯಾಗಿರುವಂತಹ ವಸ್ತುಗಳಿಗೂ ಪೂಜೆ ಇಲ್ಲ ಅಂತ ಗೊತ್ತಾಯ್ತು. ಅದಾದ ನಂತರ ಮಾದರೆ ವತನ್ ಮಾಬೂದ್ ನಹೀ ಹೈ. ಮಾದರೆ ವತನ್, ನಾವು ಯಾವ ದೇಶದಲ್ಲಿರ್ತೀವೋ ಅದನ್ನ ನಾವು ತಾಯಿ ಅಂತ ಕರಿತೀವಿ. ಭೂಮಿಗೆ ತಾಯಿ ಅಂತ ರಸೂಲ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಹದೀಸಿನಲ್ಲಿ ಇಡೀ ಭೂಮಿಯನ್ನ ಜಮೀನ್ ಮಾ ಅಂತ ಕರೆದ್ರು. ಏನಂದ್ರು? ಜಮೀನ್ ಮಾ, ತಾಯಿಗೆ, ಭೂಮಿಗೆ ತಾಯಿ ಅಂತ ಹೇಳಿದ್ರು. ಇಲ್ಲಿ ಏನು ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ನಮ್ಮ ದೇಶವನ್ನ ಮಾತ್ರ ಭಾರತ ಮಾತೆ. ಮಿಕ್ಕಿದ್ದೆಲ್ಲ ಯಾವ ಮಾತೆ ಗೊತ್ತಿಲ್ಲ. ನಾವು ಇರುವ ಜಾಗ ಮಾತ್ರ ಭಾರತ ಮಾತೆ. ಆ ಭಾರತ ಮಾತೆ ಅಂತ ಹೇಳಿ ಮಾಡಿ ಅದಕ್ಕ ಅಂತ ಹೇಳಿ ಒಂದು ರಾಷ್ಟ್ರಗೀತೆಯನ್ನ, ಒಂದೇ ಮಾತರಂ ಅಂತ ಹೇಳಿ ಅದನ್ನ ಸೃಷ್ಟಿ ಮಾಡಿ, ಆ ಒಂದೇ ಮಾತರಮನ್ನ ಇಡೀ ಭಾರತ ದೇಶದಲ್ಲಿ, ಇಡೀ ಮಾನವರು, ಭಾರತ ದೇಶದಲ್ಲಿರುವಂತಹ ಇಡೀ ಭಾರತದ ದೇಶದ ಪ್ರಜೆಗಳೆಲ್ಲ ಇದನ್ನ ಓದಬೇಕು. ಒಂದೇ ಮಾತರಂ ಒಂದು ಸ್ಲೋಗನ್, ಒಂದು ರಾಷ್ಟ್ರಗೀತೆ. ಆ ರಾಷ್ಟ್ರಗೀತೆಯನ್ನ ಬಂಕಂ ಚಂದ್ರ ಚಟರ್ಜಿ ಅವರು ಅದನ್ನ ಬರೆದ್ರು. ಯಾವಾಗ ಬರೆದ್ರು ಅಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ಮಾಡಲಿಕ್ಕಾಗಿ ಭಾರತ ದೇಶದ ಪ್ರಜೆಗಳಿಗೆ ಈ ನೆಲದ ಪ್ರೀತಿ ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆಯನ್ನ ಸೃಷ್ಟಿ ಮಾಡಲಿಕ್ಕಾಗಿ ಅವರು ಒಂದೇ ಮಾತರಂ ಅನ್ನೋ ಒಂದು ಕೆಲವು 2 ಶ್ಲೋಕಗಳನ್ನು ಅವರು ರಚನೆ ಮಾಡಿದರು. ಆಲ್ರೆಡಿ ಭಾರತ ದೇಶದಲ್ಲಿ ಮುಸಲ್ಮಾನರು ಮುಂದಾಳತ್ವ ವಹಿಸಿ ದೇಶದ ಹೋರಾಟಕ್ಕೋಸ್ಕರ ಪಣ ತೊಟ್ಟು ತಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಿದರು. ಇಡೀ ನಮ್ಮ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಸ್ವತಂತ್ರಕ್ಕೋಸ್ಕರ ಏನಾದರೂ ಪ್ರಾಣ ಕೊಟ್ಟಂತಹ ಸಮಾಜದವರು ಅಂತ ಹೇಳಿದ್ರೆ ಅದು ಮುಸ್ಲಿಂ ಸಮಾಜದವರು. ಅದು ಇಂದಿಗೂ ಇತಿಹಾಸ ಇದೆ, ಅದನ್ನ ಪ್ರತ್ಯಕ್ಷವಾಗಿ ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ನಮ್ಮ ಧರ್ಮ ಪಂಡಿತರು ಅದರಲ್ಲಿ ಪಾಲ್ಗೊಂಡು ಒಂದು ದೊಡ್ಡ